ಹಾಯ್ ಎವ್ರಿವನ್, ಇದು ಪ್ರೀವಿಯಸ್ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ. ಫಂಕ್ಷನ್ ಹಿಂದಿನ ದಿನ ಏನು ನಡೀತು ಅಂತ ವ್ಲಾಗ್ ಇದು. ನಾವು ಬಂದು ಆಲ್ಮೋಸ್ಟ್ 3 ಎಲ್ಲ ನೆಲಮಂಗಲಗೆ ಹೊರಟ್ವಿ. ತುಂಬಾ ಟ್ರಾಫಿಕ್ ಇದ್ದಿದ್ದರಿಂದ ನಾವು ಬಂದು 3 ಹೊರಟ್ರು. ನಾವು ಹೋಗೋಷ್ಟಿಗೆ 5 ಆಗೋಯ್ತು. ಮನ್ವಿತಾ ಬಂದು ಫಸ್ಟ್ ಟೈಮ್ ಅವ್ರ ಅಜ್ಜಿ ಮನೆಗೆ ಹೋಗ್ತಿರೋದ್ರಿಂದ ನಾವೆಲ್ಲ ಆರತಿ ಮಾಡಿ ಅವಳನ್ನ ವೆಲ್ಕಮ್ ಮಾಡ್ಕೊಂಡ್ವಿ. ಅದಾದಮೇಲೆ ಯಾರೆಲ್ಲ ಗೆಸ್ಟ್ ಬಂದಿದ್ದಾರೆ ಅಂತ ನಾನು ನೋಡ್ಬಿಟ್ಟು ಅತ್ತೆ ಮತ್ತು ನಮ್ಮ ಮಾವ ಎಲ್ಲ ಬಂದಿದ್ದರು. ಅವ್ರನ್ನೆಲ್ಲ ಮಾತಾಡಿಸ್ಬಿಟ್ಟು ನಾನು ಅದಾದಮೇಲೆ ನೈಟ್ಗೆ ಏನು ಕುಕ್ ಮಾಡ್ತಾರೆ ಅಂತ ನೋಡಿಕೊಂಡೆ. ನೈಟ್ಗೆ ಬಂದು ಅವರು ಸಾಂಬಾರು, ಪಲ್ಯ, ಕೋಸಂಬರಿ ಈ ರೀತಿ ಏನೆಲ್ಲ ಅಡುಗೆ ಮಾಡ್ತಿದ್ರು ನೋಡಿಬಿಟ್ಟು ಅದಾದಮೇಲೆ ಊಟ ಎಲ್ಲ ಮುಗಿಸ್ಬಿಟ್ಟು ನಾವು ನೈಟ್ ಡೆಕೋರೇಟ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಈ ರೀತಿ ಫ್ಲವರ್ಸ್ ಎಲ್ಲ ಕಟ್ ಮಾಡಿ ಇಟ್ಕೊಂಡ್ವಿ ಫಸ್ಟಿಗೆ. ಇವಾಗ ಈ ರೀತಿ ಬಾಳೆದೆಲೆಯಲ್ಲಿ ಹೂವನ್ನ ಸುತ್ತಬಿಟ್ಟು ಡೆಕೋರೇಟ್ ಮಾಡೋದು ಒಂದು ಟೇಬಲ್ ಡೆಕೋರೇಷನ್ದು ಟ್ರೆಂಡಿಂಗ್ ಇದೆ. ಒಂದು ಅವಳು ಫಂಕ್ಷನ್ಗೆ ಏನಾದರೂ ಈ ಥರ ಪ್ರೆಸೆಂಟ್ ಮಾಡಬೇಕು ಅಂತ ಅಂದ್ಕೊಂಡು ಫಂಕ್ಷನ್ ಹಿಂದಿನ ದಿನ ಹೋಗ್ಬಿಟ್ಟು ಈ ಥರ ಲಾಂಗ್ ನೆಕ್ಲೆಸು, ಶಾರ್ಟ್ ನೆಕ್ಲೆಸು ಎರಡನ್ನೂ ಅವಳಿಗೆ ತೊಗೊಂಬಂದ್ಲು. ನಾವೆಲ್ಲ ಈ ರೀತಿ ಕುತ್ಕೊಂಡು ಅದನ್ನು ನೋಡ್ತಾ ಇದ್ವಿ. ತುಂಬಾ ಚೆನ್ನಾಗಿದೆ ಚೈನ್ ಬಂದು. ಅದು ಬಂದು 2 ವೇ ಸೈಡ್ ಹಾಕೊಬೋದು. ಲಾಂಗ್ ನೆಕ್ಲೆಸ್ನ ಪೆಂಡೆಂಟ್ ಸೇರಿನೂ ಹಾಕೊಬೋದು, ಪೆಂಡೆಂಟ್ನ ರಿಮೂವ್ ಮಾಡಿನೂ ಈ ರೀತಿ. ಲಾಂಗ್ ನೆಕ್ಲೆಸ್ ಬಗ್ಗೆ ಏನಾದರೂ ಡೀಟೇಲ್ಸ್ ಬೇಕಂದರೆ ಕಮೆಂಟ್ ಮಾಡಿ. ನೈಟ್ ಬಂದು ನಾನು ಮತ್ತು ನನ್ನ ಹಸ್ಬೆಂಡು ಈ ರೀತಿ ಯಾವ ರೀತಿ ಡೆಕೋರೇಟ್ ಮಾಡ್ತಿದ್ದಾರೆ ಅಂತ ಹೋಗಿ ನೋಡಿದ್ವಿ. ತುಂಬಾ ಬ್ಯೂಟಿಫುಲ್ ಆಗಿ ಬಂದಿತ್ತು ಡೆಕೋರೇಟ್ ಬಂದು. ಲಾಸ್ಟಲ್ಲಿ ಫೈನಲಿ ನಮ್ಮ ಭಾವ ಬಂದು ಡೆಕೋರೇಟ್ ಮಾಡಿರೋದ್ರಿಂದ ನಾನು ಈ ರೀತಿ ಮಾಡ್ತಾರೆ ನಮ್ಮ ಭಾವ ಅಂತ ಅಂದ್ಕೊಂಡೇ ಇರಲಿಲ್ಲ. ಪ್ಲೇಟ್ ಡೆಕೋರೇಷನ್ ಬಂದು ಈ ರೀತಿ ಎಲ್ಲ ಮಾಡಿದರು. ನಿಮಗೆ ಈ ಡೆಕೋರೇಷನ್ ಬಗ್ಗೆ ಏನಾದರೂ ಡೀಟೇಲ್ಸ್ ಬೇಕಂದರೆ ನನಗೆ ಕಮೆಂಟ್ ಮಾಡಿ. ನಮ್ಮಕ್ಕ ಬಂದು ಇದೇ ರೀತಿ ಡೆಕೋರೇಟ್ ಬೇಕು ಅಂತ ಹೇಳ್ಬಿಟ್ಟು ಕೇಳಿಬಿಟ್ಟು ಇದೇ ರೀತಿ ಮಾಡಬೇಕು ಅಂತ ಪರ್ಟಿಕ್ಯುಲರ್ ಆಗಿ ಹೇಳಿ ಇದೇ ರೀತಿ ಮಾಡಿಸಿದ್ರು. ಮಾರ್ನಿಂಗ್ ಬಂದು ನಾವೆಲ್ಲ ಎದ್ಬಿಟ್ಟು ಈ ರೀತಿ ಎಲ್ಲ ರೆಡಿಯಾಗಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಮಧು ಮತ್ತು ನಾನು ಇಬ್ಬರು ಸೇರಿಕೊಂಡು ಮೇಕಪ್ ಮಾಡ್ಕೊಂಡ್ವಿ ಎಲ್ಲರಿಗೂ. ಮನ್ವಿತಾ ಬಂದು ಮೇಕಪ್ ಮಾಡ್ಬೇಕಾದ್ರೆ ನನಗೆ ಆಗ್ತಾ ಇಲ್ಲ ಅಂದ್ಕೊಂಡು ಹಾಗೆ ನಿದ್ದೆ ಮಾಡಿಬಿಟ್ಲು. ನಿದ್ದೆ ಮಾಡಿಕೊಂಡೇ ಮೇಕಪ್ ಮಾಡಿಸ್ಕೊಂಡು ಹೋದ್ಲು ಮನ್ವಿತಾ ಫಂಕ್ಷನ್ ಹಾಲ್ಗೆ. ಅದಾದಮೇಲೆ ಫೈನಲಿ ಎಲ್ಲರಿಗೂ ಮೇಕಪ್ ಮಾಡಿ ಮುಗಿಸ್ಬಿಟ್ಟು ನಾವು ಸೆಲ್ಫ್ ಮೇಕಪ್ನ ಮಾಡ್ಕೊಂಡ್ವಿ. ನಾನು ಮತ್ತು ಮಧು ಮೇಕಪ್ ಮಾಡಿಕೊಂಡು ಈ ರೀತಿ ಹೇರ್ ಸ್ಟೈಲ್ ಮಾಡಿಕೊಂಡು ಫೈನಲಿ ಲಾಸ್ಟಿಗೆ ಈ ರೀತಿ ಒಂದು ಫೋಟೋಸ್ನ ತೆಕ್ಕೊಂಡ್ಬಿಟ್ಟು ನಾವು ಪಾರ್ಟಿ ಹಾಲ್ಗೆ ಹೋಗೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ ಲೇಟ್ ಆಗಿಬಿಟ್ಟಿತ್ತು. ನಾವು ಪಾರ್ಟಿ ಹಾಲ್ಗೆ ಹೋಗೋದ್ರೊಳಗೆ ಆಲ್ರೆಡಿ ಅಲ್ಲಿ ಎಲ್ಲರೂ ಫೋಟೋಸ್ ತಗೊಂಡು ಸ್ಟಾರ್ಟ್ ಆಗಿಬಿಟ್ಟಿತ್ತು. ಅಕ್ಕ, ಬಾವ, ಅವ್ರ ಮಗಳೆಲ್ಲ ಈ ರೀತಿ ಫೋಟೋಸ್ ತಗೊತಾ ಇದ್ರು. ಇವಾಗಿನ ಟ್ರೆಂಡಿಗೆ ತಕ್ಕಂತೆ ಈ ರೀತಿ ಟೇಬಲ್ ಡೆಕೋರೇಟ್ ಮಾಡಿಬಿಟ್ಟು ಅರಿಶಿನ, ಕುಂಕುಮ, ಹೂವು, ಬಳೆ, ಹೇರ್ ಪಿನ್ ಎಲ್ಲ ಈ ರೀತಿ ಇಟ್ಬಿಟ್ಟು ಅಲ್ಲಿ ಮಿರರು ಇಟ್ಬಿಟ್ಟು ಈ ರೀತಿ ನಿಂತ್ಕೊಂಡು ಬಂದವರೆಲ್ಲರೂ ಲೇಡೀಸ್ ಈ ರೀತಿ ಹಣೆಗೆ ಇಟ್ಕೊಂಡು ಬಳೆ ಹಾಕ್ಕೊಂಡು ಈ ರೀತಿ ತುಂಬ ಚೆನ್ನಾಗೆಲ್ಲ ರೆಡಿ ಆದರು. ಅದಾದಮೇಲೆ ಯಾರೆಲ್ಲ ಗೆಸ್ಟ್ ಬಂದಿದ್ದಾರೆ ಅಂತ ಒಂದು ಶಾರ್ಟ್ ವಿಡಿಯೋ ಮಾಡಿಕೊಂಡೆ. ನಾವು ಬೆಳಗ್ಗೆ ಬೇಗ ಹೋಗಿದ್ರಿಂದ ಗೆಸ್ಟ್ ಎಲ್ಲ ಇನ್ನೂ ಅವಾಗೆ ಬರ್ತಾ ಇದ್ರು. ಅವ್ರ ಸೋದ್ರು ಮಾವ ಬಂದು ಈ ರೀತಿ ಕರ್ಕೊಂಡೋಗಿ ಕೂರಿಸೋದು ನಮ್ಮ ಕಡೆ ಒಂದು ಶಾಸ್ತ್ರ ಇದೆ. ಅವ್ರ ಸೋದ್ರು ಮಾವ ಕರ್ಕೊಂಡೋಗಿ ಕೂರಿಸಿದ್ದಾದ್ಮೇಲೆ ನಾನು ಬಂದು ಅವಳಿಗೆ ಹಾರ ಹಾಕ್ತೆ. ನಾನು ಮನ್ವಿತನ ಜೊತೆ ಈ ರೀತಿ ಒಂದು ಫೋಟೋ ತಗೊಂಡೆ. ಫ್ಯಾಮಿಲಿ ಎಲ್ಲ ಬಂದವರೆಲ್ಲ ನಿಂತ್ಕೊಂಡು ಮನ್ವಿತಾ ಜೊತೆ ಫೋಟೋ ತೆಗೆಸ್ಕೊಂಡಿದ್ದಾದ್ಮೇಲೆ ಗೆಸ್ಟ್ ಎಲ್ಲ ಒಬ್ಬೊಬ್ಬರೇ ಅವಾಗೆ ಬರ್ತಾ ಇದ್ರು. ಅಕ್ಕ ಬಂದು ಅವ್ರ ಫಂಕ್ಷನಲ್ಲಿ ಇದೇ ರೀತಿ ಮಾಡಬೇಕು, ಅದೇ ರೀತಿ ಮಾಡಬೇಕು ಅಂತ ಅಂದ್ಕೊಂಡು ಫೈನಲಿ ಎಲ್ಲಾನು ಅಕ್ಕನೇ ಪ್ಲ್ಯಾನ್ ಮಾಡಿದ್ದು. ಬಟ್ ನಮ್ಮ ಹತ್ರ ಎಲ್ಲ ಡಿಸ್ಕಸ್ ಮಾಡಿದ್ರು, ಈ ರೀತಿ ಮಾಡ್ತೀನಿ, ಆ ರೀತಿ ಮಾಡ್ತೀನಿ ಅಂದ್ಕೊಂಡು. ಫೈನಲಿ ಅಕ್ಕ ಬಂದು ಅವ್ರ ಮಗಳು ಫಂಕ್ಷನ್ನ ಏನಂತ ಹೇಳಿದರು ಅಂದರೆ, ಮುಂಚೆನೇ ನನ್ನ ಮಗಳು ಫಂಕ್ಷನ್ನ ತುಂಬಾ ಗ್ರ್ಯಾಂಡಾಗಿ ಮಾಡ್ತೀನಿ ಅಂತ ಅಂದಿದ್ರು. ನಾನು ಈ ರೇಂಜಿಗೆ ಮಾಡ್ತಾರೆ ಅಂತ ಅಂದ್ಕೊಂಡಿಲ್ಲ. ಫಂಕ್ಷನ್ ಬಂದು ತುಂಬಾ ಬ್ಯೂಟಿಫುಲ್ ಆಗಾಯಿತು. ಡೆಕೋರೇಷನ್ಗೆ ನಾವು 21 ಪ್ಲೇಟ್ಸ್ನ ಅರೇಂಜ್ ಮಾಡಿದ್ವಿ. 21 ಪ್ಲೇಟ್ಸ್ನಲ್ಲಿ ನಾವು ಎಲ್ಲ ಥರ ಫ್ರೂಟ್ಸು, ಸ್ನ್ಯಾಕ್ಸು, ಚಕ್ಲಿ, ಕೋಡ್ಬಳೆ, ನಿಪ್ಪಟ್ಟು, ಡ್ರೈ ಫ್ರೂಟ್ಸು ಈ ರೀತಿ ಎಲ್ಲನೂ ಅರೇಂಜ್ ಮಾಡಿ ಇಟ್ಟಿದ್ವಿ. ಅಲ್ಲಿ ಆಲ್ಮೋಸ್ಟ್ ನಾವೆಲ್ಲರನ್ನೂ ಕರೆದವರೆಲ್ಲ ಬಂದಿದ್ರು. ನಮಗೊಂದು ತುಂಬಾ ಖುಷಿ ಆಯಿತು. ನಮ್ಮ ಫ್ರೆಂಡ್ಸ್ ಎಲ್ಲ ಅಟೆಂಡ್ ಮಾಡಿದ್ರು. ಫಂಕ್ಷನ್ಗೆ ಬಂದು ನಾನು ಬಂದು ನನ್ನ ಮಕ್ಕಳನ್ನ ಇಬ್ಬರನ್ನು ಈ ರೀತಿ ರೆಡಿ ಮಾಡಿದ್ದೆ. ಅತ್ತೆ ಊರಿಂದ ಬಂದಿದ್ರು ಅಂತ ಅತ್ತೆ ಜೊತೆ ಕುತ್ಕೊಂಡು ಈ ರೀತಿ ಒಂದು ಫೋಟೋ ತಗೊಂಡೆ. ಅಮ್ಮ ಕುತ್ಕೊಂಡಿದ್ರು ಅಂತ ಅಮ್ಮನ ಜೊತೆಗೂ ಹೋಗಿ ಈ ರೀತಿ ಫೋಟೋ ತಗೊಂಡು ವೆಲ್ಕಮ್ ಡ್ರಿಂಕ್ ಕೊಡ್ತಾಯಿದ್ರು ಅಂತ ನಾನು ನನ್ನ ಹಸ್ಬೆಂಡ್ ಹೋಗ್ಬಿಟ್ಟು ವೆಲ್ಕಮ್ ಡ್ರಿಂಕ್ನ ತಗೊಂಡು ಕುಡ್ಕೊಂಡು ಅದಾದಮೇಲೆ ನಾವು ಕರೆದವರೆಲ್ಲ ಬಂದಿದ್ದರು. ನಾವು ಬಂದು ಪರ್ಟಿಕ್ಯುಲರ್ ಆಗಿ ಸಂಡೇನೇ ಬೇಕು ಅಂತ ಯಾಕೆ ಇಟ್ಕೊಂಡ್ವಿ ಅಂದರೆ, ಸಂಡೇ ಬಂದು ಆಲ್ಮೋಸ್ಟ್ ತುಂಬ ಜನ ಸೇರ್ತಾರೆ ಅಂದ್ಕೊಂಡು ಸಂಡೇನೇ ಫಂಕ್ಷನ್ನ ಮಾಡಿದ್ವಿ. ನೆಲಮಂಗಲದಲ್ಲಿ ಫಂಕ್ಷನ್ ಮಾಡಿದ್ರೆ ಎಲ್ಲರಿಗೂ ಹತ್ರ ಆಗುತ್ತೆ ಅಂತ ಅಂದ್ಕೊಂಡು ನೆಲಮಂಗಲದಲ್ಲೇ ಫಂಕ್ಷನ್ ಮಾಡಿದ್ವಿ. ನೆಲಮಂಗಲದಲ್ಲಿ ಯಾಕೆ ಫಂಕ್ಷನ್ ಇಟ್ಕೊಂಡ್ವಿ ಅಂದರೆ, ನೆಲಮಂಗಲದಿಂದ ನೆಂಟರೆಲ್ಲ ಊರಿಂದ ಬಂದವರಿಗೆ ತುಂಬಾ ಹತ್ರ ಆಗುತ್ತೆ ಅಂದ್ಕೊಂಡು ನೆಲಮಂಗಲದಲ್ಲೇ ಫಂಕ್ಷನ್ ಮಾಡ್ಕೊಂಡ್ವಿ. ಅದಾದಮೇಲೆ ಮನ್ವಿತಾ ಹಾಕೊಂಡಿದ್ದ ಸೆಟ್ಟು ಎಲ್ಲರನ್ನೂ ಕೇಳ್ತಾ ಇದ್ರು. ಅವಳು ಹಾಕೊಂಡಿದ್ದ ಆಲ್ಮೋಸ್ಟ್ ಎಲ್ಲನೂ ಗೋಲ್ಡೇನೆ. ಇದು ಬಂದು ನಮ್ಮದು ಚಿಲ್ಟಾರಿ ಪಲ್ಟಾರಿ ಗ್ಯಾಂಗ್ಸ್. ಇದು ಮಕ್ಕಳೆಲ್ಲ ಫಂಕ್ಷನ್ ಅಂದರೆ ಕೇಳಬೇಕಾ ತುಂಬಾ ಎಂಜಾಯ್ ಮಾಡ್ತಾರೆ. ಅದೇ ರೀತಿ ನಮ್ಮ ಮಕ್ಕಳುಗಳು ಬಂದು ತುಂಬಾ ಎಂಜಾಯ್ ಮಾಡಿದ್ರು. ನಾವು ಕರೆದವರೆಲ್ಲರೂ ಫಂಕ್ಷನ್ಗೆ ಅಟೆಂಡ್ ಮಾಡಿದ್ರು. ನಮ್ಗೆ ತುಂಬಾ ಖುಷಿ ಆಯಿತು. ಅಕ್ಕನ ಫ್ರೆಂಡ್ಸ್ನು, ಮೇಘನ್ ಫ್ರೆಂಡ್ಸು, ಮಧು ಫ್ರೆಂಡ್ಸು ಎಲ್ಲರನ್ನೂ ಇನ್ವೈಟ್ ಮಾಡಿದರು. ಎಲ್ಲರೂ ಬಂದಿದ್ದಕ್ಕೆ ನಮ್ಗೆ ತುಂಬಾ ಖುಷಿ ಆಯಿತು. ನಾವೆಲ್ಲ ಒಟ್ಟಿಗೆ ಚಿಕ್ಕಪೇಟೆಗೆ ಹೋಗ್ಬಿಟ್ಟು ಮೈಸೂರು ಸಿಲ್ಕ್ಗೆ ಸ್ಯಾರಿ ಬೇಕು ಅಂತ ಎಲ್ಲರೂ ತೊಗೊಂಡ್ವಿ. ನಾನು ಬಂದು ನಮ್ಮನೆ ಓಪನಲ್ಲಿ ಆಲ್ರೆಡಿ ಮೈಸೂರು ಸಿಲ್ಕ್ ಸೀರೆ ಉಟ್ಕೊಂಡಿದ್ರಿಂದ ನಾನಿವಾಗ
ಹಾಟ್ ಸಿಲ್ಕೆ ಉಟ್ಕೊಂಡಿದ್ದೆ, ಮೈಸೂರು ಸಿಲ್ಕ್ ಹಾಕ್ಕೊಂಡಿಲ್ಲ ಕೂಡ. ನಾವು ಆಲ್ರೆಡಿ ಅಲ್ಲೇ ಪರ್ಚೇಸ್ ಮಾಡ್ಕೊಬಂದ್ವಿ. ನಾವೆಲ್ಲ ಏನು ರಿಟರ್ನ್ ಗಿಫ್ಟ್ ಕೊಟ್ವಿ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಊಟ ಬಂದು ಈ ರಾಘವೇಂದ್ರ ಪಾರ್ಟಿ ಹಾಲಲ್ಲಿ ತುಂಬಾ ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು ಅಕ್ಕ ಪರ್ಟಿಕ್ಯುಲರ್ ಆಗಿ ಅದೇ ಹೋಟೆಲ್ ಬೇಕು ಅಂತ ಚೂಸ್ ಮಾಡಿದ್ರು. ನನ್ನ ಮಗಳು ಬಂದು ಸಮ್ಮರ್ ಹಾಲಿಡೇಗೆ ಬಂದವಳು, ಊರಿಗೆ ಹೋಗೇ ಇರಲಿಲ್ಲ ಇನ್ನೂ. ಸೊ ನಾನು ಬಂದು ಅವಳನ್ನ ಊರಿಗೆ ಓಡು ಅಂತ ಕಳಿಸಿದ್ದಕ್ಕೆ ಹತ್ಕೊತಾ ಇದ್ಲು ಫುಲ್ಲು. ಮಧ್ಯಾಹ್ನಕ್ಕೆ ಹೊರಡು ಅಂತ ಅಂದಿದ್ರೆ ಮತ್ತೆ ನೈಟ್ ಹೋಗಿ ರೆಸ್ಟ್ ಮಾಡ್ತಾರೆ ಅಂದ್ಕೊಂಡ್ರೆ ಅವಳು ಹೊರಡಲೇ ಇಲ್ಲ. ಮತ್ತು ನೈಟ್ ಕಳಿಸ್ಕೊಟ್ವಿ ನನ್ನ ಮಗಳನ್ನ. ಅದಾಯ್ತು, ಬೊಕ್ಕೆ ತಗೊಂಡು ಅಣ್ಣ ಬಂದು ಈ ರೀತಿ ಅದಕ್ಕೆ ಪ್ರಪೋಸ್ ಮಾಡ್ದೆ. ಫೈನಲಿ ಲಾಸ್ಟಿಗೆ ಫಂಕ್ಷನ್ ಎಲ್ಲ ಮುಗಿದ್ಮೇಲೆ ಮನ್ವಿತಾಗೆ ನಾವು ಈ ರೀತಿ ಆರತಿ ಮಾಡಿ ಫಿನಿಶ್ ಮಾಡಿದ್ವಿ. ಲಾಸ್ಟಲ್ಲಿ ಬಂದು ಎಲ್ಲರೂ ಈ ರೀತಿ ಫ್ಯಾಮಿಲಿ ಫೋಟೋ ತೊಗೊಂಡ್ವಿ. ಫಂಕ್ಷನ್ ಎಲ್ಲ ಮುಗಿದ್ಮೇಲೆ ನಾವು ಮನೆ ಕಡೆ ಹೊರಟ್ವಿ. ನೈಟಲ್ಲಿ ಯಾರೆಲ್ಲ ಗೆಸ್ಟ್ ಉಳ್ಕೊಂಡಿದ್ರು ಅವ್ರಿಗೆಲ್ಲ ನಾನ್ ವೆಜ್ ಮಾಡಿ ಪಾರ್ಟಿ ಮಾಡಿ ತುಂಬಾ ಎಂಜಾಯ್ ಮಾಡಿದ್ವಿ ನೈಟ್ ಬಂದು. ನನ್ನ ವಿಡಿಯೋ ಇದಾಗಿತ್ತು. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್. ಕೆಂದವಳೆ ಕಣೆ ಚೆಲ್ಲಾದು ಕಣೆ